ಸರ್, ಈಗ ಹೋಟೆಲ್ ತಿಂಡಿ ಊಟದ ಮೇಲೆ ಡಿಪೆಂಡ್ ಆಗಿರೋ ಜನರಿಗೆ ಈಗ ನಾಳೆಯಿಂದ ಪರ್ಯಾಯ ಮಾರ್ಗನೂ ಇಲ್ಲ. ಅದಕ್ಕೆ ಅವ್ರು ಬಂದರೆ ಅವ್ರಿಗೆ ನೀವು ಯಾವ ರೀತಿ ಜವಾಬ್? ನಾವೀಗ ಪರ್ಯಾಯ ಮಾರ್ಗದ ಬಗ್ಗೆನೇ ಯೋಚನೆ ಮಾಡೋದು. ಸರ್ಕಾರನ ನಂಬಿದ್ದೀವಿ, ಸರ್ಕಾರ ನಮಗೆ ಕೈ ಕೊಟ್ಟಿದೆ. ಯಾವುದೇ ಒಂದು ಬೇರೆ ವ್ಯವಸ್ಥೆಗಳ ಬಗ್ಗೆನೂ ಹೇಳದೆ ಏಕಾಏಕಿ ಈ ರೀತಿಯಾಗಿ ಮಾಡಿದೆ. ನಾವು ನಮ್ಮದೇ ಆದ ಒಂದು ಬೇರೆ ಬೇರೆ ಒಂದು ಸೋಲಾರ್ ಪ್ಯಾನಲ್, ಸೋಲಾರ್ ಸಿಸ್ಟಮಿಂದ ಅಡುಗೆ ಮಾಡುವಂಥವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಆಮೇಲೆ ಇಂಡಕ್ಷನ್ ಒಲೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಲವೊಂದು ಈ ಹೊಟ್ಟಿನ ಒಂದು ಬ್ರಿಗೇಡ್ಸಿಂದ ಒಂದು ಕುಕ್ ಮಾಡುವಂಥ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ದೀವಿ. ಅದು ಒಂದು ಸ್ವಲ್ಪ ದಿವಸ ಹಿಡಿಯುತ್ತೆ ಅದು ಕಂಪ್ಲೀಟ್ ಸೆಟ್ ಆಗಬೇಕಾದ್ರೆ. ಯಾಕಂದ್ರೆ ನಮ್ಮ ಕಾರ್ಮಿಕರು ಈ ಒಂದು ಗ್ಯಾಸ್ ಒಲೆಯಲ್ಲಿ ಅಡುಗೆ ಮಾಡಿ ಅಭ್ಯಾಸ ಆಗಿರುತ್ತೆ. ಆದ್ದರಿಂದ ಅದಕ್ಕೂ ಒಂದು ಸ್ವಲ್ಪ ದಿವಸ ಹಿಡಿಯುತ್ತೆ. ಬಟ್ ಒಂದು ತಕ್ಷಣ ಏನಾದರೂ ಒಂದು 15 ದಿವಸ ಅವಕಾಶ ಕೊಟ್ಟು ಮಾಡಬೇಕಾಗಿರುತ್ತೆ. ಏನೂ ಹೇಳದೆ ಕೇಳದೆ ಈ ರೀತಿ ಮಾಡಿದ್ರಿಂದ ಗ್ರಾಹಕರಿಗೆ ತುಂಬ ಸಮಸ್ಯೆ ಆಗುತ್ತೆ ಮುಂದಿನ ದಿವಸದಲ್ಲಿ. ಜೊತೆಗೆ ಕಾರ್ಮಿಕರಿಗೂ ಸಮಸ್ಯೆ ಆಗುತ್ತೆ. ಈ ರೀತಿಯಾಗಿ ಒಂದು ಚೈನ್ ಲಿಂಕ್ ಇದು. ಯಾಕಂತೇಳಿದರೆ ಒಂದು ಹಾಲು ಈ ಒಂದು ಪ್ರಾಡಕ್ಟನ್ನು ನಾಳೆಯಿಂದ ಅಥವಾ ಯಾವತ್ತು ಯಾವ ಹೋಟ್ಲ್ ಕ್ಲೋಸ್ ಆಗುತ್ತೋ ಆವತ್ತಿಂದ ಹಾಲಿನ ಒಂದು ಸಂಖ್ಯೆ ಕಡಿಮೆ ಆಗುತ್ತೆ. ಜೊತೆಗೆ ನಿಮಗೆ ತರಕಾರಿಗಳನ್ನು ನೀವು ತೊಗೊಳ್ಳಲ್ದಿರಂಗೆ ಆಗುತ್ತೆ. ಯಾಕಂತೇಳಿ ಹೋಟೆಲ್ ಉದ್ಯಮಕ್ಕೆ ತರಕಾರಿಗಳು ಬೇಕು, ಅದು ನೀವು ಯೂಸ್ ಆಗೋಲ್ಲ. ಒಂದು ಚೈನ್ ಲಿಂಕಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆ. ಯಾಕಂತೇಳಿದರೆ ಕಳೆದ ಕೋವಿಡಲ್ಲೂ ನೋಡಿದಿರಿ ನೀವು, ಹೋಟೆಲ್ ಉದ್ಯಮ ಬಂದಾಗಲಿಲ್ಲ, ಬೇರೆ ಎಲ್ಲ ಉದ್ಯಮ ಬಂದಾಗಿತ್ತು, ಹೋಟೆಲ್ ಉದ್ಯಮ ಬಂದಾಗಲಿಲ್ಲ. ಅದನ್ನು ಪಾರ್ಸಲ್ ವ್ಯವಸ್ಥೆಗಳಲ್ಲಿ ನಡೀತಾ ಇತ್ತು. ಅಂದರೆ ಅಷ್ಟು ಎಸೆನ್ಷಿಯಲ್ ಸರ್ವಿಸನ್ನು ಇವತ್ತು ಗ್ಯಾಸಿಂದನೇ ನಡೆಯುವಂಥ ಉದ್ಯಮಕ್ಕೆ ಏಕಾಏಕಿ ನಮ್ಮ ಸಪ್ಲೈಯನ್ನು ಬಂದ್ ಮಾಡಿದ್ದಾರೆ ಅಂತ ಹೇಳ್ಬೋದು.